ಸರ್, ಈಗ ಈ ಗಾಡಿ ಒಂದು ಫೋಟೋ ಕಳಿಸೀನಿ, ಫೋಟೋ ಹಾಕೀನಿ. ಅದನ್ನು ನೋಡಿ ಈಗ ಇದ್ರ ಹಿಂದೆ ಬಿಂದಿಗೆ ಹಿಡ್ಕೊಂಡು ನಿಂತಿದ್ದಾರೆ. ಅವಶ್ಯಕತೆ ಇಲ್ಲ ಸರ್. ಅದು ಏನಾಗುತ್ತೆ, ಬ್ಯಾಟ್ರಿ ಬರ್ನ್ ಆಯಿತು ಅಂದರೆ ನೋಡಿ, ಹೊಗೆ ಮಾತ್ರ ಬರುತ್ತೆ ಬಿಟ್ಟರೆ ಬೆಂಕಿ ಹಚ್ಕೊಳ್ಳಲ್ಲ. ಯಾವಾಗ ನೀವು ನೀರು ಹಾಕೋಕ್ಕೆ ಶುರು ಮಾಡ್ತೀರಾ ಆವಾಗ ಬೆಂಕಿ ಹಚ್ಕೊಳ್ಳೋಕೆ ಶುರು ಮಾಡುತ್ತೆ. ಯಾಕಂದರೆ ಅದು ಒಂದು ಶೆಲ್ ಮಾತ್ರ ಹಾಳಾಗಿರುತ್ತೆ. ಆ ಶೆಲ್ಲು ಏನಾಗಿರುತ್ತೆ, ಹೀಟಿಂಗ್ ಏನೋ ಹಳೇದಾಗಿರುತ್ತೆ. ಯಾವುದೋ 4 ವರ್ಷ 3 ವರ್ಷ 5 ವರ್ಷ ಯೂಸ್ ಮಾಡಿರ್ತೀರ, ತುಂಬ ಹಾಳಾಗೋಗಿರುತ್ತದು. ಹಾಳಾಗೋಗಿರೋ ಚಾರ್ಜರ್ ಬ್ಯಾಟ್ರಿನ ಬೆಳಗಾನ ನೈಟೆಲ್ಲ ಫುಲ್ಲು ಚಾರ್ಜ್ ಹಾಕೋದು ಇವೆಲ್ಲ ಮಾಡಿ ಇಟ್ಕೊಂಡಿರ್ತೀರ. ಯಾಕಂದರೆ ಬರ್ತಾ ಇರೋದೇ ಅದು ಮ್ಯಾಕ್ಸಿಮಮ್ ಒಂದು 5-6 ಕಿಲೋಮೀಟ್ರ್ ಮೈಲೇಜ್ ಬರ್ತಾ ಇರುತ್ತೆ ಫುಲ್ 5 ವರ್ಷ ಆದಮೇಲೆ. ಇದಕ್ಕೆಲ್ಲ 3 ವರ್ಷ ಬರುತ್ತೆ ಸರ್, ಬಾಳಿಕೆ ಬರುತ್ತೆ. 5 ವರ್ಷ ಎಲ್ಲ ಆದಮೇಲೆ ಹಾಳಾಗುತ್ತೆ, ಅದು ಬರಲ್ಲ, 100% ಹೋಗಿರುತ್ತೆ. ಹೋಗಿರೋ ಬ್ಯಾಟ್ರಿನ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಪೂರ್ತಿ ಚಾರ್ಜ್ ಹಾಕೋದು, ಓಡಿಸೋದು ಇವೆಲ್ಲ ಮಾಡೋದ್ರಿಂದ ನಿಮಗೆ ಬ್ಯಾಟ್ರಿ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಸರ್. ನೋಡಿ, ಯಾವತ್ತೂ ಅಷ್ಟೇ ಬ್ಯಾಟ್ರಿ ಬರ್ತಿಲ್ಲ, ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಇದೆ ಅಂತಂದಾಗ ಯಾವ್ದಾರ ಟೆಕ್ನಿಷಿಯನಿಗೆ ತೋರಿಸಿ ನಿಮಗೆ ಅದು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ಚಾರ್ಜ್ ಹಾಕಿ. ಬ್ಯಾಟ್ರಿ ಬರ್ತಿಲ್ಲ ಅಂದ್ಬಿಟ್ಟು ನೈಟೆಲ್ಲ ಚಾರ್ಜ್ ಹಾಕೋದು ಒಳ್ಳೆಯದಲ್ಲ, ಹಾಗೆಲ್ಲ ಹಾಕ್ಬೇಡಿ. ಹೊಸ ಚಾರ್ಜರ್ಗಳೆಲ್ಲ ಇವಾಗ ಬಂದಿರೋದೇನಾಗುತ್ತೆ, ನಿಮಗೆ ಓವರ್ ಚಾರ್ಜರ್ ಆದಮೇಲೆ ನಿಮಗೆ ಆಟೋ ಕಟ್ ಆಫ್ ಆಗಿಬಿಡುತ್ತೆ. ಹಳೆ ಚಾರ್ಜರೆಲ್ಲ ಆಟೋ ಕಟ್ ಆಫ್ ಆಪ್ಷನ್ ಇರೋಲ್ಲ. ಏನಾಗುತ್ತೆ, ಬ್ಯಾಟ್ರಿನೇ ಆಲ್ರೆಡಿ ಹಾಳಾಗಿರುತ್ತೆ. ನಿಮಗೆ ವೋಲ್ಟೇಜ್ ಹಳ್ಳಿ ಕಡೆ ವೋಲ್ಟೇಜ್ ಕರೆಕ್ಟಾಗಿರಲ್ಲ, ವೋಲ್ಟೇಜ್ ಜಾಸ್ತಿ ಬರೋದು ಈ ಥರ ಎಲ್ಲ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅದಕ್ಕಿಂತ ಮೀರಿದ್ದು ಏನಂದರೆ ಇವರೇ ಮಾಡೋದು ನೋಡಿ, ಬ್ಯಾಟ್ರಿ ಶಾರ್ಟ್ ಆದರೆ ಯಾವುದೋ ಒಂದು ಬ್ಯಾಟ್ರಿ ಬರ್ನ್ ಆಗುತ್ತೆ, ಹೊಗೆ ಬರುತ್ತೆ. ಹೊಗೆ ಬಂದಮೇಲೆ ನಮ್ಮ ಜನ ಏನು ಮಾಡ್ತಾರೆ, ನೀರು ಹಾಕ್ಬಿಡ್ತಾರೆ. ಒಂದು ಬಿಂದಿಗೆ ಹಿಡ್ಕೊಂಡು ನಿಂತವ್ರು ನೋಡಲ್ಲಿ, ಏನೋ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ ನೀರು ಆಡ್ಸೋಣ ಅನ್ನೋ ಥರ. ಏನು ತಲೆ ಹೋಗೋವಂಥದ್ದು ಏನಿರಲ್ಲ ಅದು. ಯಾವಾಗ ನೀರನ್ನು ಜಾಸ್ತಿ ಹಾಕ್ತೀರಾ ಅಷ್ಟು ಜಾಸ್ತಿ ಪವರಾಗಿ ಬೆಂಕಿ ಹಚ್ಕೊಳುತ್ತೆ. ಯಾಕೆ ಅಂದರೆ ಇದ್ರ ಗುಣನೇ ಹಂಗೆ. ಬ್ಯಾಟ್ರೀಲಿ ಪ್ಲಸ್ಸು ಮೈನಸ್ ಒಂದಾದರೆ ಸರ್, ಯಾವುದೇ ಬ್ಯಾಟ್ರಿ ಆದರೂ ಬೆಂಕಿ ಹಚ್ಕೊಳ್ಳೋದು ಸಹಜ. ನಿಮ್ಮ ಕಾರಲ್ಲೇ ಇದೆ ಬಾಂಬು. ಕಾರ್ ಬ್ಯಾಟ್ರಿ ಇರುತ್ತೆ ನೋಡಿ, ಕಾರ್ ಬ್ಯಾಟ್ರಿಗೂ ಪ್ಲಸ್ಸು ಮೈನಸ್ ಒಂದು ಮಾಡಿ ನೋಡೋಣ. ಅದನ್ನು ಮಾಡಬೇಕು. ಇದೆಲ್ಲ ಚಿಕ್ಕದಾಗಿರುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅದು. ನೀವು ಕಾರ್ ಬ್ಯಾಟ್ರಿನ ಆ ಕಡೆ ಈ ಕಡೆ ಟಚ್ ಮಾಡಿ, ಶಾರ್ಟ್ ಆಗುತ್ತೋ ಇಲ್ಲೋ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಆಗುತ್ತೆ. ದಯವಿಟ್ಟು ನೀರು ಹಾಕೋಕ್ಕೆ ಹೋಗ್ಬಿಡಿ. ಬ್ಯಾಟ್ರಿ ಯಾವುದಾದ್ರೂ ನಿಮ್ಗೆ ಹೊಗೆ ಏನಾದ್ರು ಬಂತು ಅಂದರೆ ಬಿಟ್ಬಿಡಿ. ಆಟೋಮೆಟಿಕ್ಕಾಗಿ ಒಂದು ಬ್ಯಾಟ್ರಿ ಮಾತ್ರ ಬರ್ನ್ ಆಗಿ ಆಫ್ ಆಗುತ್ತೆ. ನೀವು ಹಾಗೆ ಬಿಡಲಿಲ್ಲ, ನೀರು ಹಾಕ್ತೀರಾ ಅಂದರೆ ನೀರು ಹಾಕಿದಷ್ಟು ಜಾಸ್ತಿ ಹೊಗೆ ಶುರು ಆಗುತ್ತೆ, ಜಾಸ್ತಿ ಬೆಂಕಿ ಹಚ್ಕೊಳಕ್ಕೆ ಶುರು ಆಗುತ್ತೆ. ದಯವಿಟ್ಟು ನೀರು ಹಾಕೋಕ್ಕೆ ಹೋಗ್ಬೇಡಿ. ಫೈಯರ್ ಪ್ರೂಫ್ದಿರುತ್ತೆ ನೋಡಿ, ಅದಿದ್ದರೆ ಹಾಕಿ. ಎಲ್ಲರ ಹತ್ರ ಇಟ್ಕೊಂಡಿರಲ್ಲ ಅದನ್ನು, ಇದ್ದರೆ ಹಾಕಿ. ಇಲ್ಲ ಅಂತಂದರೆ ಹಾಗೆ ಬಿಟ್ಬಿಡಿ. ಬ್ಯಾಟ್ರಿ ಎತ್ಕೊಂಬಂದು ಆಚೆ ಇಟ್ಬಿಡಿ, ಏನೂ ಆಗೋಲ್ಲ. ಮತ್ತು 5 ವರ್ಷ ಈಗ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಬರ್ತಿದೆ ಅಂದರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ತೆಗೆದಿಟ್ಟು ಬೇರೆ ಬ್ಯಾಟ್ರಿ ಪರ್ಚೇಸ್ ಮಾಡಿ. ನೀವು ಮಾಡೋ ತಪ್ಪಿಗೆ ನೋಡಿ, ಈ ಥರ ಎಲ್ಲ ಬ್ಯಾಟ್ರಿ ಹಾಳಾಯಿತು, ಅದು ಸುಟ್ಟೋಯ್ತು, ಇದು ಸುಟ್ಟೋಯ್ತು ಸರ್. 5 ವರ್ಷ 10 ವರ್ಷ ಎಲ್ಲ ಬ್ಯಾಟ್ರಿ ಬರುತ್ತೆ ಸರ್. ನಿಮ್ಮ ದುಡಿಮೆ ಅಲ್ಲೇ ದುಡ್ಕೊಂಬಿಟ್ಟಿರ್ತೀರ, ಪೆಟ್ರೋಲ್ ಹಾಕಿದ್ರೂ ಖಾಲಿ ಆಗಿಬಿಡುತ್ತೆ. ಹಿಂಗೇ ಬ್ಯಾಟ್ರಿ ಸರ್. ಒಳಗಡೆ ಲೀಥಿಯಂ ಅಯಾನ್ ಅಂದ್ಬಿಟ್ಟು ಒಂದು ಜಲ್ಲಿ ಥರ ಇರುತ್ತೆ, ಜಲ್ಲಿ ಕಲ್ಲು. ಆ ಜಲ್ಲಿ ಕಲ್ಲು ಏನಿರುತ್ತೆ ಆ ರೂಪದಲ್ಲಿರುತ್ತೆ ಶೆಲ್ಲು. ಆ ಶೆಲ್ಲು ಕ್ವಾಲಿಟಿ ಕಳ್ಕೊಂಡ್ಮೇಲೆ ಯೂಸ್ ಮಾಡಬಾರ್ದು ಸರ್. ಅದನ್ನು ದಯವಿಟ್ಟು ಅದನ್ನು ಮಾಡೋದು ಬಿಡಿ.